ದತ್ತಮಾಲೆ ಧರಿಸಿ ದೀಕ್ಷೆ ಕೊಡೋಕ್ಕೆ, ಜೊತೆಗೆ ಒಂದು ಯಂತ್ರದಲ್ಲಿ ಯಾವುದೋ ಒಂದು ಗಿಡಮೂಲಿಕೆಗಳನ್ನು ಹಾಕಿ ಈ ರೀತಿಯಾದ ಗುರುವಿನ ಧ್ಯಾನವನ್ನು ದೀಕ್ಷೆ ನಾನು ಧ್ಯಾನ ಮಾಡಬೇಕು ಅಂತ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಅಭಿಮಾನಿ ಒಬ್ಬರು ದತ್ತ ದೀಕ್ಷೆಯ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಗುರೂಜಿ, ದತ್ತಮಾಲೆ ಧರಿಸಿ ದೀಕ್ಷೆ ಕೊಡೋಕ್ಕೆ, ಜೊತೆಗೆ ಒಂದು ಯಂತ್ರದಲ್ಲಿ ಯಾವುದೋ ಒಂದು ಗಿಡಮೂಲಿಕೆಗಳನ್ನು ಹಾಕಿ ಕೊಡ್ತಾರೆ, ಅದಕ್ಕೂ ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ರೀತಿಯಾದ ಗುರುವಿನ ಧ್ಯಾನವನ್ನು ದೀಕ್ಷೆಯ ರೂಪದಲ್ಲಿ ಕೊಡುವಾಗ ಹಣವನ್ನು ಚಾರ್ಜ್ ಮಾಡೋದು ಸರಿನಾ? ನೀವು ವಿವರಿಸಿ ಅಂತ ಕೇಳಿದ್ದಾರೆ. ಮೊದಲು ಈ ದೀಕ್ಷೆ ಎಂದರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ. ಒಂದ್ಸಾರಿ ಭಗವಾನ್ ಬುದ್ಧನ ಹತ್ರ ಒಬ್ಬ ಶಿಷ್ಯ ಹೋಗಿ ಹೇಳ್ತಾನೆ, ಗುರುಗಳೇ ನನಗೆ ದೀಕ್ಷೆ ಕೊಡಿ, ಮಂತ್ರ ದೀಕ್ಷೆ ಕೊಡಿ, ನಾನು ಧ್ಯಾನ ಮಾಡಬೇಕು ಅಂತ. ಆಗ ಬುದ್ಧ ಹೇಳ್ತಾರೆ, ಒಂದು ಕೆಲಸ ಮಾಡಪ್ಪ, ನಮ್ಮ ಆಶ್ರಮದಲ್ಲಿ ಸೇವೆ ಮಾಡ್ಕೊಂಡಿರು, ಸ್ವಲ್ಪ ದಿನಗಳಾಗಲಿ, ಆಮೇಲೆ ನಾನು ನಿನಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅವನಂತಾನೆ, ಇಲ್ಲ ಗುರುಗಳು, ನಾನು ಧ್ಯಾನ ಮಾಡಬೇಕು, ಪ್ಲೀಸ್ ಕೊಡಿ ಕೊಡಿ, ತುಂಬ ಕಾಡಿಸ್ತಾನೆ. ಆಗ ಗುರುಗಳು ಹೇಳ್ತಾರೆ, ಸರಿಯಪ್ಪ, ಒಂದು ಕೆಲಸ ಮಾಡು, ಈಗ ಒಂದು ಸಣ್ಣ ಒಂದು ಮಂತ್ರ ಜಪ ಹೇಳ್ಕೊಡ್ತೀನಿ, ಅದನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋ ಜಪಮಾಲೆ ಇಟ್ಕೊಂಡು ರಾಮ 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 ಅಂತ ಜಪ ಮಾಡು, ಆದರೆ ಕೋತಿಯನ್ನು ನೆನೆಸ್ಕೋಬೇಡ ಅಂತ ಹೇಳ್ತಾರೆ. ಇಷ್ಟೇ, ನಿನ್ನ ಮನಸ್ಸೇ ಕೋತಿ ಬರಬಾರ್ದು, ಆವಾಗ ನಿನ್ನ ಮನಸ್ಸು ಕೇಂದ್ರೀಕೃತವಾಗಿದೆ, ನೀನು ಸರಿಯಾಗಿ ಧ್ಯಾನ ಮಾಡ್ತಾ ಇದೀಯ ಅಂತ ಅರ್ಥ ಅಂತ ಹೇಳಿದ್ರು ಗುರುಗಳು. ಅಷ್ಟೇನ ಗುರುಗಳೇ, ಬಿಡಿ ಮಾಡ್ತೀನಿ ಅಂತ ಹೋದ. ದಾರಿಲಿ ಹೋಗ್ಬೇಕಾದ್ರೆ ಮರದ ಮೇಲೆ ಕೋತಿಗಳಿದ್ದವು. ಆವಾಗ ಕೋತಿ ನೋಡೋದು ಬೇಡ ಅಂದ್ಬಿಟ್ಟು ತಲೆ ಬಗ್ಗಿಸ್ಕೊಂಡು ರಾಮ ರಾಮ ಅಂದ್ಕೊಂಡು ಮನೆಗೆ ಹೋದ. ಮನೆಗೆ ಹೋದ ತಕ್ಷಣ ಮನೆಯವರು ಹೇಳಿದ್ರು, ಬಟ್ಟೆ ಒಣಗಾಕಿದ್ವಿ, ಕೋತಿ ಬಂದು ತೊಗೊಂಡೋಯ್ತು ಅಂತ. ಅವಾಗ ಕೋತಿ ವಿಷಯ ಮಾತ್ರ ಎತ್ಬೇಡ, ಕೋತಿ ವಿಷಯ ಮಾತ್ರ ಎತ್ಬೇಡ ಅಂತ ಮನೆಯವರಿಗೆಲ್ಲ ಹೇಳ್ದ. ಸೊ ರಾತ್ರಿ ಮಲಗಿದ್ದಾನೆ. ಮಲಗುವ ಮೊದಲು ಧ್ಯಾನ ಮಾಡ್ದ, ಸ್ವಲ್ಪ ಹೊತ್ತು ಜಪಮಾಲೆ ಹಿಡ್ಕೊಂಡು ರಾಮ ರಾಮ ಕೋತಿ ಬರೋದು ಬೇಡ, ರಾಮ ರಾಮ ಕೋತಿ ಬರೋದು ಬೇಡ ಅಂದ್ಕೊಂಡು ಜಪ ಮಾಡ್ದ. ಮಲಗಿದಾಗ ಕನಸಲೆಲ್ಲ ಬರೀ ಕೋತಿಗಳೇ. ಇವನಿಗೆ ಆಶ್ಚರ್ಯ, ಏನಪ್ಪ ಕನಸಲೆಲ್ಲ ಕೋತಿಗಳು ಬರ್ತಾ ಇದೆಯಲ್ಲ, ಅದು ಕೋತಿ ಬರೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ, ಆದರೂ ಬರುತ್ತೆ ಅಂತ ಆಶ್ಚರ್ಯ. ಸೊ ಬೆಳಗ್ಗೆ ಜಪ ಮಾಡ್ದ, ರಾಮ 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 ಕೋತಿ ಬರೋದು ಬೇಡ ಮಧ್ಯೆ ಹೇಳ್ತಾ ಇದ್ದಾನೆ. ಜಪ ಮುಗಿಸ್ಕೊಂಡು ಆಶ್ರಮಕ್ಕೆ ಹೋದ. ಆಶ್ರಮಕ್ಕೆ ಹೋಗಿ ಗುರುಗಳ ಹತ್ರ ಹೇಳಿದ, ಗುರುಗಳೇ, ನಾನು ರಾಮ ಜಪ ಮಾಡಿದ್ದೀನಿ, ಒಂದಿಷ್ಟು ನಂಬರ್ಸ್ ಅಂತ ಇರುತ್ತೆ, 1000ನ 2000 ಮಾಡಿದ್ದೀನಿ ಅಂತ ಹೇಳ್ದ. ಗುರುಗಳು ಹೇಳಿದ್ರು, ಸೊ ನಿನ್ನ ಕನಸಿನಲ್ಲಿ ಕೋತಿ ಬಂದಿತ್ತಾ ಅಂತ. ಅವನಿಗೆ ಆಶ್ಚರ್ಯ ಆಯಿತು, ಗುರುಗಳೇ ನಿಮಗೆ ಗೊತ್ತಾಯಿತು ಅಂತ. ಆಗ ಗುರುಗಳು ಹೇಳಿದ್ರು, ನೋಡಪ್ಪ, ಯಾವುದನ್ನ ಬೇಡ ಬೇಡ ಅಂತೀವೋ ಅದೇ ಘಟಿಸುತ್ತೆ. ನಾನು ಕೋತಿ ಬಗ್ಗೆ ಯೋಚನೆ ಮಾಡಬೇಡ ಅಂದೆ, ಅದು ನಿನಗೆ ಅದ್ರ ಬಗ್ಗೆನೇ ಯೋಚನೆ ಮಾಡಿದ್ದೆ, ಅದಕ್ಕೆ ಕೋತಿ ಬಂದಿದೆ. ರಾಮ ರಾಮ ಕೋತಿ ಬರೋದು ಬೇಡ ಅಂದ್ಕೊಂಡಿದ್ಯಾ, ಕೋತಿಯೇ ಬಂದಿದೆ ಅಂದರು. ಹಿಂದಿನ ಕಾಲದಲ್ಲಿ ಈ ರೀತಿ ಒಂದು ಸಣ್ಣ ಒಂದು ಕಥೆ ನಿಮ್ಗೆ ಹೇಳಿದೆ. ಹಿಂದಿನ ಕಾಲದಲ್ಲಿ ಶಿಷ್ಯರನ್ನ ಗುರುಗಳು ಟೆಸ್ಟ್ ಮಾಡಬೇಕು ಅಂದರೆ ಆಶ್ರಮದಲ್ಲಿ ಇದ್ದುಕೊಂಡು ಅವರ ಕೆಲವಾರು ಕೆಲಸಗಳನ್ನು ಕೊಡ್ತಾಯಿದ್ರು, ಅಧ್ಯಯನ ಮಾಡಿಸ್ತಾ ಇದ್ರು. ಅವನು ಗುರು ಸೇವೆ ಮಾಡಬೇಕಾಗಿತ್ತು, ಆಶ್ರಮದಲ್ಲಿ ಸೇವೆ ಮಾಡಬೇಕಾಗಿತ್ತು, ಅವನಿಗೆಲ್ಲ ಜ್ಞಾನವು ಬರಬೇಕಾಗಿತ್ತು. ಆಗ ಅವರು ಮಂತ್ರ ದೀಕ್ಷೆಯನ್ನು ಕೊಡ್ತಾ ಇದ್ರು. ದೀಕ್ಷೆ ಅಂದರೆ ಹೀಗೆ ಶಿಷ್ಯನನ್ನು ಟೆಸ್ಟ್ ಮಾಡಿ ಮಂತ್ರ ದೀಕ್ಷೆ ಕೊಡ್ತಾ ಇದ್ರು ಹಿಂದಿನ ಕಾಲದ ಗುರುಗಳು. ಹಿಂದಿನ ಕಾಲದ ಈಗಿನ ಕಾಲದ ಗುರುಗಳು ಏನು ಮಾಡ್ತಾರೆ ಅಂದರೆ, ಅವ್ರು ಟೆಸ್ಟ್ ಯಾವುದಪ್ಪ ಅಂದರೆ, ಎಷ್ಟು ಸಾವಿರ ಕೊಡ್ತಾರೆ, 5,000 ಕೊಡ್ತಾರ, 10,000 ಕೊಡ್ತಾರ. ಶಿಷ್ಯನಾಗಿ ಆಶ್ರಮಕ್ಕೆ ಬಂದನು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಅವ್ನು ದೊಡ್ಡ ಶಿಷ್ಯ, ಅವನ ಸ್ಟೇಜಿಗೆ ಕರೆದು ಸನ್ಮಾನ ಮಾಡ್ತಾರೆ, ಅವನನ್ನು ಹೊಗಳ್ತಾರೆ. ಹಣದ ಮೇಲೆ ದೀಕ್ಷೆ ಸ್ಪಿರಿಚುಯಾಲಿಟಿ ಈಗ ನಿಂತಿದೆ. ಯಾರು ಇಷ್ಟು ದುಡ್ಡು ಕೊಡು ಅಂತ ದುಡ್ಡು ಇಸ್ಕೊಂಡು ಅವರು ಮಂತ್ರ ದೀಕ್ಷೆ ಕೊಡ್ತೀನಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಈ ರೀತಿ ಮಾಡಲೇಬೇಕು ನೀನು ಅಂತ ಹೇಳ್ತಾರೋ ಅವರು ಗುರುವಲ್ಲ, ಅವರು ಟೀಚರ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೀಚರ್, ಒತ್ತಡ ನಿವಾರಣಾ ತಂತ್ರಗಾರಿಕೆಯನ್ನು ತಿಳಿಸುವ ಟೀಚರ್ಸ್ಗಳವರು ಅಷ್ಟೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ.
ಸೊ ಈ ಯೂಟ್ಯೂಬರ್ಗಳಲ್ಲಿ ಬೇಕಷ್ಟು ಫೇಮಸ್ ಆಗ್ತಾ ಇದ್ದಾರೆ. ಕೆಲವು ಆ ದೀಕ್ಷೆ ಕೊಡ್ತೀನಿ, ಈ ದೀಕ್ಷೆ ಕೊಡ್ತೀನಿ, ಕುಂಡಲಿನಿ ಜಾಗೃತ ಮಾಡಿಸ್ತೀನಿ, ನನ್ನ ಮೇಲಿನ ಎನರ್ಜಿ ಕಳಿಸ್ತೀನಿ, ರೇಖಿ ದೀಕ್ಷೆ ಕೊಡ್ತೀನಿ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ದೀಕ್ಷೆ ಅನ್ನೋ ಪದ ಬಂದರೆ ಅವರು ಸ್ಪಿರಿಚುವಲ್ ಅಲ್ಲ, ಅವರು ಗುರುವಲ್ಲ. ಹಣದ ವ್ಯವಹಾರದ ಮೇಲೆ ಅಂದರೆ ಶಿಷ್ಯ ಗುರುವಿನ ಹತ್ರ ಇದ್ದು ಗುರುವಿನ ಅರ್ಥ ಮಾಡ್ಕೊಂಡು ಗುರುವಿಗೆ ಸರೆಂಡರ್ ಆಗಿ ಶರಣಾಗತಿಯಾಗಿ ಗುರುವು ಶಿಷ್ಯನಿಗೆ ಹೇಳ್ಕೊಡತಕ್ಕಂಥ ವಿದ್ಯೆಯೇ ದೀಕ್ಷೆ. ಕೆಲವರು ಮಂತ್ರಗಳಿರ್ತವೆ, ಕೆಲವರು ಟೆಕ್ನಿಕ್ಸ್ ಇರ್ತವೆ, ಅದನ್ನು ಹೇಳ್ಕೊಡ್ತಾರೆ ಟೆಸ್ಟ್ ಆದಮೇಲೆ. ಈಗ ಎಲ್ಲಿ ಮಾಡ್ತಾರೆ? ಆನ್ಲೈನ್ ದೀಕ್ಷೆ ಕೊಡ್ತಾರೆ ಇವಾಗ. ಕೆಲವರು ನೋಡಬೇಕು, ರೇಖಿ ಅಂತ ಮಾಡ್ತಾರೆ ತುಂಬ ಜನ, ಬೇರೆ ಬೇರೆ ಯಾವುದೋ ಕೋರ್ಸ್ಗಳೆಲ್ಲ ಮಾಡ್ತಾರೆ, ಅವರೆಲ್ಲ ಆನ್ಲೈನಲ್ಲಿ ದೀಕ್ಷೆ ಕೊಡ್ತಾರಂತೆ. ಜನ ಅದನ್ನು ನಂಬುತ್ತಾರೆ, ಆ ರೀತಿಯಾದ ಆಶ್ರಮಗಳಿಗೆ ಹೋಗ್ತಾರೆ. ಇಲ್ಲಿ ದತ್ತ ದೀಕ್ಷೆ ಕೊಡುವಾಗ ಅದರಲ್ಲೂ ದತ್ತಗುರು ಅಂದರೆ ತ್ರಿಮೂರ್ತಿಗಳು ಒಂದು ರೂಪವನ್ನು ತಾಳಿ, ಮಗುವಿನ ರೂಪವಾಗಿ ತಾಳಿ ಗುರುವಾದಂಥ ಕತೆ. ಆ ಕತೆಗಳು ಹಿಂದೆ ಅದು ಇದು ಜೋರು ಕತೆಗಳಿದೆ. ಅತ್ರಿ ಮಹರ್ಷಿ, ಅನಸೂಯ ಮಹರ್ಷಿ ಅವರಿಬ್ಬರಿಗೂ ಒಂದು ಪ್ರಸಾದ ರೂಪದಲ್ಲಿ ತ್ರಿಮೂರ್ತಿಗಳು ಮಗುವಾಗಿ ಸಿಗ್ತಾರೆ. ಅದು ಕಥೆಗಳು ಬೇಕಾದಷ್ಟಿದೆ. ಆದರೆ ದತ್ತಾತ್ರೇಯ ಅನ್ನತಕ್ಕಂಥವರು ತ್ರಿಮೂರ್ತಿಗಳು, ಸೃಷ್ಟಿ ಸ್ಥಿತಿ ಲಯಕರ್ತ. ಸೃಷ್ಟಿ ಮಾಡಿದನು ಬ್ರಹ್ಮ, ಸ್ಥಿತಿ ಅಂದರೆ ವಿಷ್ಣು, ಕಾಪಾಡ್ತಕ್ಕಂಥವನು, ಲಯ ಅಂದರೆ ನಾಶ ಮಾಡೋನು ಶಿವ. ಇದು ಅದ್ಭುತವಾದ ಜ್ಞಾನ. ದತ್ತಪೀಠದಲ್ಲಿ ದತ್ತಾತ್ರೇಯನ ವಿಚಾರಗಳು ಬಂದಾಗ ಪ್ರಕೃತಿಯಿಂದ ಕಲಿಯುವ ಚಿಂತನೆ ಇದೆ. ಸೃಷ್ಟಿ ಸ್ಥಿತಿ ಲಯ, ಪ್ರಕೃತಿ ಅದ್ಭುತವಾದ ಜ್ಞಾನ ಅದು. ಅಂಥ ಮಹಾನ್ ಗುರುಗಳು ದತ್ತಗುರುಗಳು. ಅವರ ಜ್ಞಾನವನ್ನು ನಿಮಗೆ ಪ್ರಸಾರ ಮಾಡ್ತಾ ಇದ್ದಾರೆ, ನಿಮಗೆ ದೀಕ್ಷೆ ಕೊಡ್ತಾ ಇದ್ದಾರೆ ಅಂದರೆ ಅದು ಅದ್ಭುತವಾದ ಜ್ಞಾನ. ಅದರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಬರೋದಿಲ್ಲ, ಹಣಕಾಸಿನ ವ್ಯವಹಾರ ಬರೋದಿಲ್ಲ. ಅಂಥ ಅದ್ಭುತ ಜ್ಞಾನವನ್ನು ತಿಳಿಸಬೇಕಾದ್ರೆ ಸಂತೋಷದಿಂದ ಗುರುವಾಗಿ ತಿಳಿಸಬೇಕು. ಶಿಷ್ಯ ಅವನಿಗೆ ಯೋಗ್ಯತೆಗೆ ಅನುಸಾರವಾಗಿ ಅವನು ಗುರು ಕಾಣಿಕೆಯನ್ನು ಕೊಡಬಹುದು. ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ, ಸ್ಪಿರಿಚುವಲ್ ಟಾಕ್ ಆದ್ದರಿಂದ ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ, ಯಾವುದೇ ಗುರುಗಳು ದೀಕ್ಷೆ ಕೊಡ್ತೀನಿ ಇಷ್ಟು ದುಡ್ಡು ಕೊಡಿ ಅಂದರೆ ಅವರನ್ನು ಗುರುವಾಗಿ ನಂಬಬೇಡಿ, ಒಬ್ಬ ಟೀಚರಾಗಿ ನಂಬ್ಕೊಳ್ಳಿ. ಯಾವುದೋ ಒಂದು ಟೆಕ್ನಿಕ್ ಹೇಳ್ಕೊಡ್ತಾರೆ, ನಿಮಗೆ ಅದು ಒಳ್ಳೆಯದಾಗತ್ತೆ. ಈಗ ಧ್ಯಾನದ ಟೆಕ್ನಿಕ್ ಹೇಳ್ಕೊಡ್ತೀವಿ, ಪ್ರಾಕ್ಟೀಸ್ ಮಾಡಿ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಪ್ರಾಣಾಯಾಮದ್ದು, ರೇಖಿದು, ಪ್ರಾಣಿಕ್ ಹೀಲಿಂಗ್ದು, ಬೇಕಾದಷ್ಟು ರಾಶಿ ಟೆಕ್ನಿಕ್ಸ್ಗಳಿದೆ. ಅವೆಲ್ಲ ಸಿಸ್ಟಮ್ ರಿಲ್ಯಾಕ್ಸ್ ಮಾಡುತ್ತೆ. ಅಷ್ಟೇ ಹೊರತು ಮಹಾಗುರು, ಆಧ್ಯಾತ್ಮಿಕ ಗುರು ಅನ್ನತಕ್ಕಂಥ ಚಿಂತನೆಯಲ್ಲಿ ನೀವು ನೋಡೋಕೆ ಹೋಗಬೇಡಿ. ಟೀಚರ್ ಇಟ್ಸ್ ಗುಡ್, ಯಾಕೆ ಅವರು ಸರ್ವೈವ್ ಆಗಬೇಕಲ್ವಾ, ಅದಕ್ಕೆ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ಈ ಪ್ರಶ್ನೆ ಪಾಪ ಸ್ಪಿರಿಚುವಲ್ ಮ್ಯಾನ್ ಅವ್ರು ಕೇಳಿದ್ದನ್ನ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೆನಪಿಟ್ಕೊಳ್ಳೋದು ಅದ್ಭುತವಾದ ಸತ್ಯ ಇದೆ. ದ ಗಿವಿಂಗ್ ಈಸ್ ಡಿವೈನ್ ಕ್ವಾಲಿಟಿ. ಕೊಡುವುದು ದೈವಿ ಗುಣ, ತೆಗೆದುಕೊಳ್ಳುವುದು ಮಾನವ ಗುಣ. ಅದಕ್ಕೆ ತಾಯಿನ ತುಂಬ ಅದ್ಭುತವಾಗಿ ಹೋಲಿಸ್ತೀವಿ ನಾವು ದೇವರಿಗೆ. ಬಿಕಾಸ್ ಈಸ್ ಗಿವಿಂಗ್ ಅನ್ಕಂಡೀಷನಲ್ ಲವ್. ಯಾವುದೇ ಕಂಡೀಷನ್ ಇಲ್ಲದೆ ತಾಯಿ ಪ್ರೀತಿನ ಹಂಚ್ತಾ ಹೋಗ್ತಾಳೆ. ಯಾವುದೇ ಕಂಡೀಷನ್ ಇಲ್ಲದೆ ಯಾರು ಪ್ರೀತಿಯನ್ನು ಹಂಚ್ತಾರೋ ಅವರು ದೇವರು ಅಂತ ಕರಿತೀವಿ ಅಲ್ವೇನ್ರಿ. ಸಹಜವಾಗಿ ಸರಳವಾಗಿ ಈ ರೀತಿಯಾದ ಭಾಷೆ ನಮ್ಮಲ್ಲಿ ಭಾಷೆ ಭಾವ ಪದ್ಧತಿ ಇರಬೇಕಾದಾಗ ಇನ್ನು ಗುರು ಅನ್ನತಕ್ಕಂಥವನು ಎಂಥ ಅದ್ಭುತವಾದ ದತ್ತಾತ್ರೇಯ ಅಂತ ಎಂಥ ಅದ್ಭುತವಾದದ್ದು. ಈಗ ರೀಸೆಂಟಾಗೆ ನೋಡಿ, ಮನುಷ್ಯನ ಮನಸ್ಸಿನಲ್ಲಿ ನಾನಾ ವಿಕಲ್ಪಗಳು ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಮಾಡಿದ್ರು. ನಮ್ಮದು ಚಿಕ್ಕಮಗಳೂರು ಹತ್ರ ನಡೀತಾ ಇದೆ, ದತ್ತಪೀಠದಲ್ಲಿ ಗಲಾಟೆ ನಡೀತಾ ಇದೆಯಲ್ಲ, ಇದು ಮುಸ್ಲಿಮ್ ಸೇರಿದ್ದು, ಇದು ಹಿಂದೂಗಳಿಗೆ ಸೇರಿದ್ದು ಅಂತ ಬಾಬಾ ಬುಡನ್ಗಿರಿನಲ್ಲಿ. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಗೈಡ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ, ನೀವೇ ಡಿಸೈಡ್ ಮಾಡಿ 3 ತಿಂಗಳಲ್ಲಿ ಅಂತ. ನೋಡಿ, ಅಲ್ಲಿ ಆಧ್ಯಾತ್ಮಿಕತೆ ಇದ್ದರೆ, ಅಲ್ಲಿ ಭಗವಂತನ ಇದ್ದರೆ, ಭಗವಂತನ ತತ್ವ ಜನರಿಗೆ ಅರ್ಥ ಆಗಿದ್ರೆ ಜಗಳನೇ ಬರಲ್ಲ. ಓಕೆಪ್ಪ, ಮುಸ್ಲಿಮ್ಸು ಹಿಂದೂಗಳು ಜೊತೆಯಲ್ಲಿ ಹೋಗಿ, ಜೊತೆಯಲ್ಲೇ ನೀವು ಬೇಕಾದ್ರೆ ಮಾಲೆ ಹಾಕ್ಕೊಳ್ಳಿ, ಜೊತೆಯಲ್ಲೇ ಪ್ರಾರ್ಥನೆ ಮಾಡಲ್ಲ, ಏನು ಪದ್ಧತಿ ಇದೆಯೋ ಏನಿಲ್ಲ, ಒಟ್ಟಿಗೆ ಹೋಗ್ಬೇಕು, ಖುಷಿ ಆಗಬೇಕು. ಆಗ ನೀನು ಮಾನವ, ಆಗ ಆ ಸ್ಥಳ ದೈವತ್ವದಿಂದ ಕೂಡಿದೆ ಅಂತ, ಆಗ ಅದು ದೇವರು.
ಇದು ನಮ್ಮದು ಅಂತ ನೀನು ಬೇರೆ ಮಾಡಿ, ಇದು ನಮ್ಮದು ಅಂತ ನೀರು ಬೇರೆ ಮಾಡಿದ್ರೆ ನೀನು ಅಹಂಕಾರದಲ್ಲಿ, ಅಜ್ಞಾನದಲ್ಲಿ ಸಿಲುಕಿದ್ದೀಯಾ ಅಂತ. ಅಲ್ಲಿ ಭಗವಂತನಿಲ್ಲ ಅಂತ. ಯಾಕೆಂದ್ರೆ ಭಗವಂತನಿದ್ರೆ ಇಬ್ಬರು ಕೂರಿಸ್ಕೊಂಡು ಸಮಾಧಾನ ಮಾಡ್ತಾರೆ. ಅದು ಇಬ್ಬರಿಗೂ ಜ್ಞಾನವನ್ನು ಕೊಟ್ಟು, ಚಿಂತನೆಗಳನ್ನು ಕೊಟ್ಟು, ಪರಿವರ್ತನೆ ಆಗಿ ನೀವು ಒಂದಾಗಿ ಬಾಳಿ, ನೀವೆಲ್ಲರೂ ನನ್ನ ಮಕ್ಕಳು ಅಂತ ದತ್ತಾತ್ರೇಯ ಹೇಳಬೇಕು, ಅಲ್ಲ ಹೇಳಬೇಕು. ಅಲ್ಲನಿಗೂ ಇದು ಬೇಕಾಗಿಲ್ಲ, ದತ್ತಾತ್ರೇಯನಿಗೂ ಇದು ಬೇಕಾಗಿಲ್ಲ. ಮನುಷ್ಯನ ಅಹಂಕಾರದ ಸಿಲ್ಕೊಂಡಿದ್ದೀರಾ. ಯಾಕೆಂದರೆ ನಿಮ್ಮ ಚಿಂತನೆ ಪ್ರಕಾರ ಇರತಕ್ಕಂಥ ದೇವರು ದೇವರಲ್ಲ, ಪ್ರಕೃತಿಯೇ ದೇವರು. ಪ್ರಕೃತಿ ಎಲ್ಲರಿಗೂ ಸಮಾನ, ಮಾನವ ಜೀವಿಗಳಿಗೆ ಸಮಾನ. ಇಂಥ ಧರ್ಮದವರಿಗೆ, ಇಂಥ ಜಾತಿಯವರಿಗೆ ಅಂತ ಅಲ್ಲ, ಭೂಮಿಯ ಮೇಲಿರ್ತಕ್ಕಂಥ ಮಾನವ ಜೀವಿಗಳಿಗೆ ಸಮಾನ. ಸೊ ಅಲ್ಲೇನು ಬಾಬಾ ಬುಡನ್ಗಿರಿಯಲ್ಲಿ ನಡೀತಾ ಇದೆಯೋ ಇದೆಲ್ಲ ಮನೋವಿಕಲ್ಪಗಳು. ಅಜ್ಞಾನದಲ್ಲಿ, ಅಹಂಕಾರದಲ್ಲಿ ಜನ ಒದಾಡ್ತಾ ಇದ್ದಾರೆ. ಈಗ ಸರ್ಕಾರ ಏನಾದರೂ ಇದು ಹಿಂದೂಗಳಿಗೆ ಸೇರೋದು ಅಂದ್ಬಿಟ್ರೆ ಗಲಾಟೆ ಸ್ಟಾರ್ಟ್ ಆಗುತ್ತೆ, ಅಥವಾ ಇದು ಮುಸ್ಲಿಮ್ ಸೇರೋದು ಅಂದರೆ ಗಲಾಟೆ ಶುರುವಾಗುತ್ತೆ. ಈ 3 ತಿಂಗಳಲ್ಲಿ ಏನು ಮಾಡ್ತಾರೋ ಅದೆಷ್ಟು ಗಲಾಟೆ ಆಗುತ್ತೋ, ಎಲ್ಲ ಗಲಾಟೆಗಳು ಅಜ್ಞಾನದ ಒಂದು ರೂಪ. ಜೊತೆಗೆ ದೇವರಿಲ್ಲ ಅನ್ನತಕ್ಕಂಥದ್ದನ್ನು ನಿಮ್ಮ ಗಲಾಟೆಯಿಂದ ನಿರೂಪಿಸಕ್ಕೆ ಹೋಗ್ತೀರಿ. ಸಾಮಾನ್ಯ ಜನರಿಗೆ, ಈಗ ಹೊಸದಾಗಿ ಬರತಕ್ಕಂಥ ಜೀವಿಗಳಿಗೆ ಈ ಮೀಡಿಯಾದಲ್ಲಿ ಇವೆಲ್ಲವನ್ನು ನೋಡಿದಾಗ ಮಕ್ಕಳಲ್ಲಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲ ಇದ್ರೆ ಯಾಕೆ ಗಲಾಟೆ ನಡೀಬೇಕು, ದೇವರಿದ್ರೆ ಯಾಕೆ ಗಲಾಟೆ ನಡೀಬೇಕು, ಇಬ್ಬರು ಜೊತೆಲಿ ಇರಬೇಕು ಅಂತ ಒಂದು ಮಗು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡೋಕ್ಕಾಗಲ್ಲ. ನೀವೆಷ್ಟೇ ಪಂಡಿತರಾಗಿರಲಿ, ಎಷ್ಟೇ ಶಾಸ್ತ್ರಗಳನ್ನು, ಗ್ರಂಥಗಳನ್ನು ಓದಿರಲಿ, ಒಂದು ಮಗು ಅಲ್ಲನೂ ಒಂದೇ, ನಮ್ಮ ಹಿಂದೂ ದೇವರು ಒಂದೇ, ಜೊತೆಲಿ ಪೂಜೆ ಮಾಡಿದ್ರೆ ಆಯ್ತಪ್ಪ, ಯಾಕೆ ಜಗಳ ಅಂದರೆ ಉತ್ತರ ಕೊಡೋಕೆ ನಿಮ್ಮ ಕೈಲಿ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಹೀಗೆ ಆಧ್ಯಾತ್ಮಿಕ ಪದಗಳ ಭಾವಾರ್ಥ ಬೇರೆ ಬೇರೆ ಇದೆ, ದೀಕ್ಷೆಯ ಭಾವಾರ್ಥವೇ ಬೇರೆ. ಇದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಯಾರೂ ಕೂಡ ಅದ್ರಲ್ಲಿ ಹೇಳ್ತಾರೆ, ಒಂದು ಪಾಪ ಮೆಸೇಜ್ ಕಳಿಸಿದ್ರು. ಆ ಒಂದು ತಾಯ್ತಕ್ಕೆ ಒಂದಷ್ಟು ಗಿಡಮೂಲಿಕೆ ಯಾಕೆ ಕೊಡ್ತಾರಂದರೆ ಶಕ್ತಿಪಾತ, ಅಂದರೆ ಶಕ್ತಿ ಹರಿದು ಬಿಡುತ್ತೆ, ಅಷ್ಟೊಂದು ಬರುತ್ತೆ ಅಂತ. ಇವೆಲ್ಲವೂ ಸುಳ್ಳುಗಳು. ಶಕ್ತಿ ಬರಬೇಕು ಅಂದರೆ ನಿಮ್ಮನ್ನು ನೀವು ನಂಬಿ, ನಿಮ್ಮ ಮನೇಲಿ ಮಾಡತಕ್ಕಂಥ ದೇವರನ್ನು ನೀವು ನಂಬ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ಭಗವಂತನ ಬಗ್ಗೆ ಗೊತ್ತಾಗಿಲ್ವಾ, ತಲೆನೇ ಕೆಡ್ಸ್ಕೋಬೇಡಿ. ಚೆನ್ನಾಗಿ ತಿಂದ್ರಿ, ತಿಂದದ್ದನ್ನು ಕರಗಿಸಿ ನೆಮ್ಮದಿಯಾಗಿ ನಿದ್ರೆ ಮಾಡಿ, ಹೃದಯಪೂರ್ವಕವಾಗಿ ಪ್ರೀತಿಯನ್ನು ಎಲ್ಲರಿಗೂ ಹಂಚಿ, ಅಷ್ಟು ಸಾಕು. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.